ತುಮಕೂರು ಜಿಲ್ಲೆಯಾದ್ಯಂತ ಮಾಲ್ಗಳು, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಂಗಡಿಗಳ ಬಾಡಿಗೆ ಕರಾರು ಪತ್ರ, ರಸ್ತೆ ಸಾರಿಗೆ ನಿಗಮದ ಅಂಗಡಿಗಳ ಬಾಡಿಗೆ ಕರಾರು ಪತ್ರ, ರೆಂಟೆಡ್ ಶಾಪ್ಸ್ಗಳು, ಬ್ಯಾಂಕ್ಗಳು ಹಾಗೂ ಇತ್ಯಾದಿ ಮತ್ತು ಈ ಸ್ಟ್ಯಾಂಪಿಂಗ್ಗಳ ಬಗ್ಗೆ ಮಹತ್ವದ ಆದೇಶ ಹೊರಬಿದ್ದಿತು. ಈ ಸ್ಟ್ಯಾಂಪಿಂಗ್ ಮಾಡಿಸುವವರು ಇನ್ಮುಂದೆ ನೋಂದಣಿ ಮುದ್ರಾಂಕ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸಲೇಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಹೌದು, ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ಕಂಗಾಲಾಗಿರುವ ರಾಜ್ಯ ಸರ್ಕಾರಕ್ಕೆ ರಾಜಸ್ವದ ಆದಾಯವನ್ನು ಕಾಯ್ದುಕೊಳ್ಳುವ ಹೊಣೆಗಾರಿಕೆ ಎದುರಾಗಿದೆ. ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯತ್ತ ಗಮನ ಹರಿಸಿರುವ ರಾಜ್ಯ ಸರ್ಕಾರ ಈ ಮುಂಚೆ ಇದ್ದ ಕಾನೂನನ್ನೇ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಅಂದರೆ ಈ ಮುಂಚೆ ಇದ್ದ ಕರ್ನಾಟಕ ಸ್ಟ್ಯಾಂಪ್ ಆಕ್ಟ್ 1957ರ ಪ್ರಕಾರ ನೋಂದಣಿ ಮುದ್ರಾಂಕ ಶುಲ್ಕವನ್ನು ಈ ಸ್ಟ್ಯಾಂಪ್ ಮಾಡಿಸುವವರು ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಇನ್ನು ಈ ನಿಯಮಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೋ ಅವರಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿದ್ದು ಸಾರ್ವಜನಿಕರಿಗೆ ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ನೋಂದಣಿ ಶುಲ್ಕ ಪಾವತಿ ಮಾಡುವ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಅಮೋಕ್ ಟಿವಿ ಜೊತೆ ಮಾತನಾಡಿದ ಬಗ್ಗೆ ಸ್ಪಷ್ಟತೆ ನೀಡಿದ್ದಾರೆ. ಹೌದು, ಏನಕ್ಕೋಸ್ಕರ ನೋಟಿಸ್ ಕೊಡ್ತಾರೆ ಸರ್? 67B ಕೆಳಗಡೆಗೆ ನಾವು ನೋಟಿಸ್ ಕೊಡ್ತಾ ಇದ್ದೀವಿ ಸರ್. ನೋಟಿಸ್ ಏನಕ್ಕೆ ಕೊಡ್ತೀವಿ ಅಂತಂದರೆ, ಅವರು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಅವೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ. ಇದಕ್ಕೆ ರಾಜಸ್ವ ನಷ್ಟ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಸ್ಕೊಳ್ಳಿಕ್ಕೆ ನಾವು ನೋಟಿಸ್ ಕೊಡ್ತಾ ಇದ್ದೀವಿ ಸರ್. ಯಾರ್ಯಾರಿಗೆ ಕೊಡ್ತಾ ಇದ್ದೀರಾ ಸರ್? ಸರ್, ಎಲ್ಲ ಮಾಲ್ಗಳವರಿಗೆ ಕೊಡ್ತಾ ಇದ್ದೀವಿ, ಸರ್ಕಾರಿ ಸಂಸ್ಥೆಗಳಿಗೂ ಕೊಡ್ತಾ ಇದ್ದೀವಿ, ಸರ್ಕಾರಿ ಆಫೀಸ್ಗಳಿಗೂ ನಾವು ನೋಟಿಸ್ ಕೊಡ್ತಾ ಇದ್ದೀವಿ ಸರ್, ಬ್ಯಾಂಕ್ಗಳಿಗೂ ಕೊಡ್ತಾ ಇದ್ದೀವಿ ಸರ್, ಆಮೇಲೆ ಇವು ಶೋರೂಮ್ವರೆಗೂ ಕೊಡ್ತಾ ಇದ್ದೀವಿ, ಇವು ಯಾವ ಪ್ರೈವೇಟ್ ಕಾಂಪ್ಲೆಕ್ಸ್ಗಳೆಲ್ಲ ಇರ್ತಾವಲ್ಲ ಸರ್, ಅವಕ್ಕೂ ನೋಟಿಸ್ ಕೊಟ್ಟಿದ್ದೀವಿ ಸರ್. ಈಗ ಮನೆಗಳಲ್ಲಿ ಯಾರೊಬ್ಬರು ಬಂದು ಲೀಸಿಗೆ ಬರ್ತಾರೆ ಅಥವಾ ಬಾಡಿಗೆ ಬರ್ತಾರೆ, ಅವರು ಕೂಡ ಕಟ್ಟಬೇಕಾ ಸರ್? ಅವರು ಕೂಡ ಕಟ್ಟಬೇಕು ಸರ್. ಲೀಸ್ ಏನಾದರೂ ಮಾಡ್ಕೊಳ್ತಿದ್ರೆ ಅಥವಾ ಬಾಡಿಗೆ ಕೊಡ್ತಿದ್ರೆ ಬಾಡಿಗೆ ಕರಾರು ಪತ್ರ ಅಂತೇಳಿ ಅದನ್ನು ಕೂಡ ಅವರು ನೋಂದಾಯಿಸ್ಕೊಳ್ಳೇಬೇಕಾಗುತ್ತೆ ಸರ್. ಆರ್ಟಿಕಲ್ 30 ಪ್ರಕಾರ ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ಇಷ್ಟು ವರ್ಷಕ್ಕೆ ಇಷ್ಟು ಅಂತ ಇರುತ್ತೆ ಸರ್. ಆ ಪ್ರಕಾರ ಅವರು ನೋಂದಾಯಿಸ್ಕೊಂಡ್ರೆ ಒಳ್ಳೆಯದು ಸರ್. ಹಾಗಿದ್ರೆ ಯಾವುದೇ ಪ್ರಾಪರ್ಟಿನ ಬೇರೆಯವರಿಗೆ ಬಾಡಿಗೆ ಕೊಟ್ಟರೆ ಅಥವಾ ಲೀಸ್ ಕೊಟ್ಟರೆ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು. ಹೌದು ಸರ್, ಹೌದು ಸರ್. ಅದು ಕಾನೂನು ಏನೋ ಹೊಸದಾಗಿ ಏನಾದ್ರು ಬಂದಿದೆಯಾ? ಇಲ್ಲ, ಹೊಸದಾಗಿ ಏನಿಲ್ಲ ಸರ್. ಆರ್ಟಿಕಲ್ ಕರ್ನಾಟಕ ಸ್ಟ್ಯಾಂಪ್ ಆ್ಯಕ್ಟ್ 1957ರೊಳಗೆ ಅದನ್ನು ಒಂದು ಆರ್ಟಿಕಲ್ ಆಗಿ ಇದೆ ಸರ್. ಆರ್ಟಿಕಲ್ 30 ಕೆಳಗಡೆಗೆ ಲೀಸ್ ಅಗ್ರಿಮೆಂಟ್ಸು ಅಥವಾ ಲೀಸ್ ಡೀಡ್ಸು ರಿಜಿಸ್ಟರ್ ಮಾಡ್ಕೊಳ್ಬೇಕು ಸರ್. ಇದುವರೆಗೆ ಆ ರೀತಿ ಆದೇಶ ಇಂಪ್ಲಿಮೆಂಟ್ ಆಗಿಲ್ಲ, ಈಗ ಯಾಕೆ ಆಗ್ತಾ ಇದೆ ಸರ್? ಇಲ್ಲ, ಅದು ಕೆಲವೊಬ್ಬರೆಲ್ಲರೂ ಮಾಡ್ಕೊಂಡಿದ್ದಾರೆ ಸರ್. ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಏನಿಲ್ಲ ಸರ್, ಆಗಿದೆ ಸರ್. ಕೆಲವರು ಗೊತ್ತಾಗಲಾರ್ದವರು ಮಾಡ್ಕೊಂಡಿರೋದಿಲ್ಲ. ಬರೀ ತಮ್ಮ ಇದರೊಳಗೆ ತಾವು ಒಂದು ಪೇಪರ್ ಒಳಗೋ ಅಥವಾ ಒಂದು 100 ರೂಪಾಯಿ 200 ರೂಪಾಯಿ ಸ್ಟ್ಯಾಂಪ್ ಒಳಗೋ ಬರ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ ಸರ್. ಅಂಥವು ಯಾವುದಾದ್ರೂ ನಮ್ಮ ಗಮನಕ್ಕೆ ಬಂದಾಗ ಅವಕ್ಕೆ ನಾವು ಡ್ಯೂಟಿ ಮತ್ತು ಪೆನಾಲ್ಟಿ ಹಾಕಿ ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಸಿ ಅವ್ರು ರೆಗ್ಯುಲರೈಸ್ ಮಾಡಿ ಕೊಡ್ತೀವಿ ಸರ್. ಇದುವರೆಗೆ ಈ ರೀತಿ ಒಂದು ಸ್ಟ್ರಿಕ್ಟ್ ಆಗಿ ಏನೋ ಒಂದು ಆದೇಶವನ್ನು ಮಾಡಿರಲಿಲ್ಲ. ಮಾಡೋದಕ್ಕೆ ಕಾರಣ ಏನು ಸರ್? ಏನಿಲ್ಲ ಸರ್, ಈಗ ನಮ್ಮಲ್ಲಿ ಈಗೆಲ್ಲ ರಾಜಸ್ವ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಮ್ಮಲ್ಲಿ IGR ಆಫೀಸಿಂದಲೂ ನಮಗೆಲ್ಲ ನೋಟಿಸ್ಗಳು ಬಂದಿದ್ದಾವೆ ಸರ್. ನಾವು ನಮ್ಮ IGR ಪ್ರತಿ 15 ದಿನಕ್ಕೆ ಒಂದು ಸರ್ತಿ ಎಲ್ಲ ರಿವ್ಯೂ ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ನಾವು ಎಲ್ಲ ಕಡೆ ಹೋಗಿ ಎಲ್ಲ ನಾವು ತಿರುಗಾಡ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ ಸರ್. ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್? ಸಾರ್ವಜನಿಕರಿಗೆ ಏನು ಹೇಳ್ತೀನಿ ಸರ್, ತಮ್ಮ ಆಸ್ತಿ ತಮ್ಮ ಭದ್ರತೆ ಮಾಡ್ಕೊಳ್ಬೇಕು ಅಂತಂದರೆ ತಾವು ಯಾವುದೇ ಒಂದು ಪತ್ರಗಳು ತಮ್ಮಲ್ಲಿ ಇದ್ದರೆ ಈಗ ನಾವು ತೊಗೊಂಡು ಬಂದು ಡಿಸ್ಟಿಕ್ ರಿಜಿಸ್ಟ್ರಿಗೆ ಕೊಟ್ಟರೆ ಅವರು ಅದನ್ನು ಚಾಲ್ತಿ ಒಳಗೆ ಅವನ್ನೆಲ್ಲ ಕರೆಕ್ಟಾಗಿ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಕಟ್ಸ್ಕೊಂಡು ಅದನ್ನು ಒಂದು ನ್ಯಾಯಯುತವಾಗಿ ಅವರಿಗೆ ಒಂದು ಇದು ಒದಗಿಸ್ಕೊಡ್ಲಿಕ್ಕೆ ನಮ್ಮಲ್ಲಿ ಈಗ ಅವಕಾಶ ಇದೆ ಸರ್. ಇದು ಸದುಪಯೋಗ ಸಾರ್ವಜನಿಕರು ತೊಗೊಳ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ ಸರ್. ಸ್ಟ್ಯಾಂಪ್ ಡ್ಯೂಟಿ ಎಷ್ಟು % ಆಗುತ್ತೆ ಸರ್? ಅದು ಡಿಪೆಂಡ್ ಅಪಾನ್ ದ ಡೀಡ್ಸ್ ಸರ್. ಈಗ ಅಗ್ರಿಮೆಂಟ್ ಇತ್ತಿದ್ರೆ 0.2% ತೊಗೊಳ್ತೀವಿ ಸರ್, 0.5% ಸ್ಟ್ಯಾಂಪ್ ಡ್ಯೂಟಿ ತೊಗೊಳ್ತೀವಿ ಸರ್. ಅಂದರೆ 1,000ಕ್ಕೆ 50 ರೂಪಾಯಿ ಹೀಗಾಗುತ್ತೆ ಸರ್. ಆ ಥರ ನೋಡಿಬಿಟ್ಟು ಅವರು ಎಷ್ಟು ಅಮೌಂಟ್ ಬರೆದಿರ್ತಾರಲ್ಲ ಸರ್, ಅದ್ರ ಮೇಲೆ 0.5% ನಾವು ತೊಗೊಳ್ತೀವಿ ಸರ್. ಹಾಗಿದ್ರೆ ಈಗ ಜಿಲ್ಲೆಯಲ್ಲಿ ಈಗಾಗಲೇ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಸುಮಾರಾಗಿ ಎಲ್ಲ ಕಡೆಗೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೂ ಇದು ಮಾಡಿದ್ದೀವಿ ಸರ್. ಈಗ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಅಂತಂದರೆ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದೀರಿ ಸರ್? ಸರ್, ಈಗ ಸಾರ್ವಜನಿಕರಿಗೆ ಮಾಹಿತಿ ಅಂತೇಳಿ ಏನಿಲ್ಲ ಸರ್, ಆರ್ಟಿಕಲ್ ಪ್ರಕರಣ ಇದೆ. ನಾವೆಲ್ಲ ಇವು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನಾವು ನೋಟಿಸ್ ಬೋರ್ಡ್ಗಳಿಗೂ ಹಾಕಿದ್ದೀವಿ ಸರ್. ನಾವು ಎಲ್ಲದಕ್ಕೂ ಮಾಹಿತಿ ಕೊಟ್ಟು ಮತ್ತು ಅವ್ರಿಗೂ ಹೇಳ್ತಾ ಇದ್ದೀವಿ, ಎಲ್ಲರೂ ಬಂದು ಇದು ಮಾಡ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಲಾಯರ್ಸ್ ಬರ್ತಾರೆ, ಅವ್ರಿಗೆಲ್ಲ ಹೇಳಿದ್ದೀವಿ ಸರ್. ಕೆಲವರೆಲ್ಲ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಂದ ಆದಾಯ ಸಂಗ್ರಹಣೆಯಲ್ಲಿ ಕಸರತ್ತು ಮಾಡುತ್ತಿರುವ ಸರ್ಕಾರ ವಿವಿಧ ಇಲಾಖೆಗಳಿಂದ ಬರೆದು ನಿಂತಿದ್ದ
ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಂದ ಆದಾಯ ಸಂಗ್ರಹಣೆಯಲ್ಲಿ ಕಸರತ್ತು ಮಾಡುತ್ತಿರುವ ಸರ್ಕಾರ ವಿವಿಧ ಇಲಾಖೆಗಳಿಂದ ಬರದಿ ನಿಂತಿದ್ದ ಆದಾಯದತ್ತ ಕಣ್ಣು ಹಾಯಿಸಿದ್ದವು. ಈಗ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಡ್ರಿಲ್ ಮಾಡ್ತಾ ಇದ್ದು, ಮುಂದೆ ಬೇರೆ ಯಾವ್ಯಾವ ಇಲಾಖೆಗಳು ಗುರಿಯಾಗ್ತವೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು.